ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಾ ಇರುವಾಗ ಅದರದ್ದೇ ಚರ್ಚೆಯಾಗಬೇಕು, ರಾಜಕಾರಣಿಗಳ ಸ್ಟುಡಿಯೋದಲ್ಲಿರಬೇಕು. ಇವತ್ತು ನಮ್ಮ ಅತಿಥಿ ಬಿಜೆಪಿಯ ಹಿರಿಯ ಮುಖಂಡ ಸಿ.ಟಿ. ರವಿ ಅವರು. ಸಿ.ಟಿ. ರವಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ರಾಜ್ಯ ಪ್ರವಾಸ ಮಾಡ್ತಿದ್ದೀರಿ, ಅನೇಕ ಊರುಗಳಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆ ವಾತಾವರಣ? ಮೋದಿ ಅಲೆ ಅದು ಬಿಟ್ಟರೆ ಇನ್ನೇನಿದೆ? ಮೋದಿ ಅಲೆ ಅಂತ ಹೇಳಿದ್ರೆ ಮೋದಿ ಬರೀ ಒಂದು ಮುಖ ನೋಡಿ ಓಟ್ ಹಾಕೋದಲ್ಲ, ಮೋದಿಯವ್ರ ಯೋಜನೆಗಳು ಜನರಿಗೆ ತಲುಪಿದ್ದಾವೆ. ಮೋದಿಯವರ ಪ್ರಾಮಾಣಿಕತೆ ಬಗ್ಗೆ ಜನರಿಗೆ ವಿಶ್ವಾಸ ಇದೆ, ಅವರ ನೇತೃತ್ವದ ಬಗ್ಗೆ ಭರವಸೆ ಇದೆ. ಅಲೆ ಸುಮ್ಮನೆ ಬರುತ್ತಾ? ಈ ಅಲೆಯನ್ನು ಸವಾರಿ ಮಾಡಿಕೊಂಡು ಎಷ್ಟು ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಗೆಲ್ತೀರಿ? 28. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. 29 ಇಲ್ಲ, ಹಾಗಾಗಿ 28. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್ ಆಗಿರೋಣ. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಆಗಿ. ಯಾಕೆ ಅನುಮಾನ ಇದೆಯಾ ನಿಮಗೆ? ನಮಗೆ ಡೆಫಿನೆಟ್ಲಿ ಇದೆ. ನೋಡಿ ಈ ನ್ಯಾಷನಲ್ ಚಾನಲ್ನ ಸರ್ವೆಗಳನ್ನು ನೋಡ್ತಾ ಇದ್ವಿ ನಾವು. 22, 23, 24, ಕೆಲವು ಚಾನಲ್ ಅಂತೂ 25 ಸ್ಥಾನಗಳನ್ನು BJP JDSನ ಮೈತ್ರಿಗೆ ಕೊಟ್ಟಿದ್ವು. ಆದರೆ ಟಿಕೆಟ್ ಅನೌನ್ಸ್ ಆದ ನಂತರ ನಿಮ್ಮ ಪಕ್ಷದೊಳಗೆ ಏಕಾಏಕಿ ಹುಟ್ಟಿಕೊಂಡ ಗೊಂದಲ ಇತ್ತಲ್ಲ, ಆ ಗೊಂದಲ ನೋಡಿದರೆ ಆ ಸರ್ವೆಗಳ ಸತ್ಯ ಆಗೋದು ಸುಳ್ಳು ಅನ್ನಿಸ್ತಾ ಇದೆ. 2019 ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಯಾವ ಪ್ರೆಡಿಕ್ಷನ್ನು ಕೂಡ 25+1 ಸೀಟ್ ಗೆಲ್ಲುತ್ತೆ BJP ಅಂತ ಕರ್ನಾಟಕದಲ್ಲಿ ಅಂತ ಹೇಳಿರಲಿಲ್ಲ. ಯಾರೋ ಒಬ್ಬರಿಬ್ಬರು ಮಾತ್ರ 300+ ಅನ್ನೋದನ್ನು ಅಶ್ಯೂರ್ ಮಾಡಿದರು 2019ನಲ್ಲಿ. ಹೌದು. ಇಲ್ಲಿರುವಂಥ ನಮ್ಮ ವಿರೋಧಿ ರಾಜಕಾರಣ ಮಾಡ್ತಿದ್ದವರೆಲ್ಲರೂ ಒಂದೇ ಒಂದು ಸೀಟ್ ಬರ್ದಂಗೆ ನೋಡ್ಕೊಳ್ತೀವಿ ಅನ್ನುವಂಥ ಭಾಳ ಸವಾಲಿನ ಮಾತು ಆಡಿದರು. ವಾಟ್ ಹ್ಯಾಪಂಡ್? ನೀವು ನಿಮ್ಮ ಪರವಾಗಿ ಬಂದ ಸರ್ವೆಗಳನ್ನು ಮಾತ್ರ ಹೇಳ್ತೀರಿ. ಅಲ್ಲ, ಈಗಲ್ಲ ನಾನು ರಿಸಲ್ಟ್ ಹೇಳ್ತಾ ಇರೋದು. 2004ರಲ್ಲಿ ವಾಜಪೇಯಿ ಸೋಲ್ಬೋದು ಅಂತ ಯಾರು ಅಂದಿರಲಿಲ್ಲ. 2023ರಲ್ಲಿ BJP 66 ಸ್ಥಾನಕ್ಕೆ ಬರುತ್ತೆ ಅಂತ ಯಾರು ಭವಿಷ್ಯ ನೋಡಿದ್ರಾ? ಕರ್ನಾಟಕದಲ್ಲಿ ವಾಜಪೇಯಿ ನಾವು ಸೋಲಿಸಲಿಲ್ಲ. ಕರ್ನಾಟಕದಲ್ಲಿ ಅವತ್ತೂ ನಾವು ಬಹುಶಃ 18 ಸೀಟ್ ಕೊಟ್ಟಿದ್ವಿ. 2004ರಲ್ಲೂ ಅವತ್ತು 18 ಸೀಟ್ ಕೊಟ್ಟಿದ್ವಿ, ನಾವು ಸೋಲಿಸಲಿಲ್ಲ. ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮೈತ್ರಿ ಪಕ್ಷಗಳು ಹಲವಾರು ಕಾರಣಗಳಿಂದ ಅವತ್ತು ಅಧಿಕಾರ ಕಳ್ಕೊಂಡು ಬಿಡಿ, ಅದು ಚರ್ಚೆಗೆ ಹೋಗಿ ಇವತ್ತು ಚರ್ಚೆ ವಿಷಯ ಅಲ್ಲ. ಈಗ ನಿಮಗೆ ಒಂದು ಹೆಣ್ಣು ಕೇಳಕ್ಕೆ ಹೋಗ್ತೀರಿ, ಮೊದಲು ಗಂಡು ಯಾರು ಅಂತ ತೀರ್ಮಾನ ಮಾಡ್ಕೊಂಡು ಹೆಣ್ಣು ಕೇಳಕ್ಕೆ ಹೋಗ್ತೀರಿ, ಓಟ್ ಕೇಳಕ್ಕೆ ಹೋಗ್ತೀರಿ. ಮೊದಲು ನಿಮ್ಮ ಲೀಡ್ರ್ ಯಾರು ಅಂತ ತೀರ್ಮಾನ ಮಾಡ್ಕೋಬೇಕಲ್ಲ. ನಮ್ಮ ಲೀಡ್ರು ನರೇಂದ್ರ ಮೋದಿ. 3ನೇ ಬಾರಿಗೆ ಅವ್ರು PM ಆಗೋದಕ್ಕೆ ಓಟ್ ಕೊಡಿ. ನಾವು ಕ್ಲಿಯರ್ ಇದ್ದೀವಿ. ಇಂಡಿಯಾ ಅಲಯನ್ಸಲ್ಲಿ ಹೂ ಇಸ್ ದೇರ್ ಲೀಡರ್? ಯಾರವರ ನಾಯಕರು? ಯಾರು PM ಕ್ಯಾಂಡಿಡೇಟ್? ಫಸ್ಟ್ ಗಂಡು ತೀರ್ಮಾನ ಮಾಡ್ಕೊಳ್ರಿ, ಆಮೇಲೆ ಹೆಣ್ಣು ಹುಡ್ಕಕ್ಕೆ ಹೋಗ್ರಂತೆ. ನೀವು ಗಂಡನ್ನೇ ತೀರ್ಮಾನ ಮಾಡಿದೆ, ಮದುವೆ ಆಗೋನು ಯಾರು ಒಂದು ಡಿಸೈಡೇ ಮಾಡಿದೆ, ಹೆಣ್ಣು ಕೊಡಿ ಅಂತ ಹೇಳಿದ್ರೆ ಕೇಳ್ತಾರಲ್ಲ. ನಿನಗೋ ನಿನ್ನ ಮಗನಿಗೋ ಯಾರಿಗೆ, ನಿನ್ನ ಸೋದರಳಿನಿಗೋ ಭಾವನಿಗೋ ಮೊದಲನೇ ಸಂಬಂಧನೋ 2ನೇ ಸಂಬಂಧನೋ ಅಂತ ಕೇಳ್ತಾರಲ್ಲ. ಈಗ ಆಯ್ತು ಬಿಡಿ, ಉಳಿದಿದ್ದೆಲ್ಲ ಬಿಡಿ. ನಿಮ್ಮದೇನು ಹೇಳಿ, ನಿಮ್ಮದೇನು? BJP ರಾಜ್ಯಾಧ್ಯಕ್ಷರಾಗ್ತೀರಿ ಅಂತ ಸುದ್ದಿಗಳು ಜೋರು ಹರಿದಾಡದ್ವು, ಆಗಲಿಲ್ಲ. ಈ ಸಲ ಲೋಕಸಭಾ ಚುನಾವಣೆ ಉಡುಪಿ ಚಿಕ್ಕಮಗಳೂರಿಗೆ ನೀವೇ ಕ್ಯಾಂಡಿಡೇಟ್ ಅಂದರು. ಇಲ್ಲ ಬೆಂಗಳೂರು ಉತ್ತರಕ್ಕೆ ಬರ್ತಾರವರು ಅಂದರು. ಏನು ಮುಂದಿನ ಕಥೆ ಏನು? ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ. ಓಕೆ. ಕಾರ್ಯಕರ್ತನಾಗಿ ಕೆಲಸ ಮಾಡೋದಷ್ಟೇ ನನಗಿರುವಂಥ ಕರ್ತವ್ಯ. ಉಳಿದದ್ದು ನಿರ್ಣಯ. ಭಗವದ್ಗೀತೆ ಒಂದು ಶ್ಲೋಕ ನಿಮಗೆ ಬಹುಶಃ ಗೊತ್ತಿರುತ್ತೆ. ಭಾಗ್ಯ ಮೇ ಹೈತೋ ಬಾಕ್ಕರ್ ಆಯೇಗ, ಭಾಗ್ಯ ಮೇ ನಹೈತೋ ಆಕ್ಕರ್ ಬಿ ಭಾಗ್ ಜಾಯೇಗ. ಅಂದರೆ ಭಾಗ್ಯದಲ್ಲಿ ಬರೆದಿದ್ದರೆ ಅದು ಓಡೋಡಿ ಬರುತ್ತೆ, ಭಾಗ್ಯದಲ್ಲಿ ಇಲ್ಲ ಅಂದರೆ ಬಂದಿದ್ದು ಓಡೋಗುತ್ತೆ. ನಮ್ಮ ಕೆಲಸ ಏನು? ನಮ್ಮ ಕರ್ತವ್ಯ ಮಾಡೋದಷ್ಟೇ. ಕರ್ಮಣೀಯವಾಧಿಕಾರಸ್ಥೆ ಮಾಪಲೇಶು ಕಥಾಚನ. BJP ಮಹಾಮಂತ್ರಿ ಆದಮೇಲೆ ಸಿ.ಟಿ. ರವಿ ಅವರ ಹಿಂದಿ ಸುಧಾರಿಸಿದೆ. ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೀನಿ. ಬರೀ ಭಾಷೆ ಅಲ್ಲ, ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೀನಿ. ಓಕೆ. ಎಲ್ಲರೂ ಒಪ್ಕೊಳ್ಳುವಂತೆ ನನ್ನ ವಿಚಾರಕ್ಕೆ ಬದ್ಧನಾಗಿ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಯಾವತ್ತೂ ನಾನು ಹಿಂದೆ ಬಿದ್ದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.